ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಬೇಬಿ ಕುಚ್ ಡಿಸೈನ್ನ ನೋಡೋಣ. ನಾನಿಲ್ಲಿ ಬೇಬಿ ಕುಚ್ನ ಚೈನ್ಸ್ನ ಯೂಸ್ ಮಾಡಿ ಹಾಕ್ತಿರೋದು. ಯಾಕಂದರೆ ನಾವು ತೆಳ್ಳಗಿರೋ ಸ್ಯಾರೀಸ್ಗೆ ಚೈನ್ಸ್ ಹಾಕಿದ್ರೆ ಸೀರೆ ಏನೂ ಹಾಳಾಗೋದಿಲ್ಲ. ಸೊ ಇದು ಸ್ಯಾರಿ ತೆಳ್ಳಗಿರೋ ಇದರಿಂದ ನಾವು ಚೈನ್ಸ್ನ ಹಾಕಿ ಬೇಬಿ ಕುಚ್ಚನ್ನ ಹಾಕೋಣ. ಚೈನ್ನ ನಾನು ಸೆರಗು ಕಲರ್ ಯಾವುದಿದೆಯೋ ಅದೇ ಯೂಸ್ ಮಾಡೋಣ. ಯಾಕಂದರೆ ಅದು ನಾವು ಚೈನ್ ಹಾಕಿರೋದು ಸಹ ಗೊತ್ತಾಗೋದಿಲ್ಲ ಅಂತ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಚೈನ್ ಹಾಕ್ಕೊಳ್ತಾ ಹೋಗೋಣ. ಸ್ಟಾರ್ಟಿಂಗಿಗೆ ಒಂದ್ಸಲ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿಗೆ ಲಾಕ್ ಮಾಡಿಕೊಂಡು 4 ಚೈನ್ಸ್ ಹಾಕ್ಕೊಳ್ಳಿ. ಫೋರ್ ಚೈನ್ಸ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್. ನೆಕ್ಸ್ಟ್ ಮತ್ತೆ ಹಾಗೆ 4 ಚೈನ್ಸ್. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ 4 ಚೈನ್ಸ್ನ ನಾವು ಫುಲ್ಲು ಸ್ಯಾರಿಗೂ ಹಾಕೊಳ್ತಾ ಹೋಗಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ಸ್. ಇದು ಸ್ಯಾರಿ ಸ್ಮೂತ್ ಆಗಿರೋದ್ರಿಂದ ಸ್ಯಾರಿ ಏನು ಆಗಬಾರ್ದು ಅಂದ್ಬಿಟ್ಟು ಚೈನ್ಸ್ನ ಯೂಸ್ ಮಾಡಿ ಬೇಬಿ ಕುಚ್ಚನ್ನ ಹಾಕ್ತಿರೋದು. ಫ್ರೆಂಡ್ಸ್, ನೀವು ಸಹ ಸ್ಯಾರೀಸ್ ಏನು ಆಗಬಾರ್ದು ಅಂದರೆ ಇದೇ ರೀತಿ ಹಾಕ್ಕೊಳ್ಳಿ. ಸ್ಯಾರಿ ಹಾಳು ಆಗೋದಿಲ್ಲ. ನೋಡಿ, ನಾವಿಲ್ಲಿ ಚೈನ್ಸ್ ಹಾಕಿರೋದು ಗೊತ್ತಾಗೋದಿಲ್ಲ ಅಷ್ಟಕ್ಕೆ. ಸೇಮ್ ಕಲರ್ನ ಯೂಸ್ ಮಾಡಬೇಕು. ಸೇಮ್ ಕಲರ್ನ ಯೂಸ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಚೈನ್ಸ್ನ ಫುಲ್ಲು ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಕುಚ್ಚನ್ನ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಫುಲ್ ಸ್ಯಾರಿಗೆ ಕುಚ್ಚು ಆಗಿದೆ. ಸೊ ಈಗ ನಾವು ಬೇಬಿ ಕುಚ್ಚನ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ರೌಂಡ್ ರಿಂಗ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ ಕುಚ್ಚಸ್ಗೆ. ಸೊ ಈಗ ಬೇಬಿ ಕುಚ್ಚನ್ನ ಹಾಕ್ಕೊಳ್ಳೋಣ. ನಾನು ಇಲ್ಲಿ 2 ಕಲರ್ನ ತೊಗೊಂಡಿದ್ದೀನಿ ಥ್ರೆಡ್ಸು. ಒಂದು ಥ್ರೆಡ್ ಬಂದು ಲೈಕ್ 180 ಇದೆ. ಸೊ 180 × 2 ಆದರೆ ಇಲ್ಲಿ 360 ಆಗುತ್ತೆ. ಸೊ ಇದನ್ನು ಹಾಕ್ಕೊಂಡು ನಾವು ನೋಡೋಣ ಬನ್ನಿ. ಸೊ ಈಗ ಇಲ್ಲಿ ನಾನು ಫಸ್ಟ್ ಚೈನ್ ಎಲ್ಲಿತ್ತೋ ಅಲ್ಲಿಗೆ ನಾನು ಕುಚ್ಚನ್ನ ಹಾಕ್ತಿರೋದು. ಈಗ ಇದಕ್ಕೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾವು ಇದನ್ನು ಸಮವಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಗಂಟು ಹಾಕ್ಕೊಳ್ಳೋಣ. ಅಂದರೆ ಗೋಲ್ಡನ್ ಥ್ರೆಡ್ಡಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಇದನ್ನು ನಾವು ಲಾಸ್ಟಲ್ಲಿ ಸಮ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೊ ಈಗ ಒಂದು ಕುಚ್ಚು ಆಗಿದೆ. ಸೊ ನಾನು ಇಲ್ಲಿ 2
ಚೈನ್ನ ಬಿಟ್ಟು ಮೂರನೇ ಚೈನಿಗೆ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಇಲ್ಲಿ ಒಂದು ಚೈನ್ ಬಿಟ್ಟು ಒಂದು ಚೈನಿಗೆ ಹಾಕ್ಕೊಂಡ್ರೆ ತುಂಬ ಹತ್ರ ಆಗೋಗುತ್ತೆ. ಸೊ ಅದು ಅಷ್ಟು ಲುಕ್ಕಾಗಿ ಕಾಣೋದಿಲ್ಲ. ಸೊ ನಾನು ಒಂದು ಚೈನ್ನ 2 ಚೈನ್ಸ್ನ ಬಿಟ್ಟು ಹಾಕ್ಕೊಳ್ತಿದ್ದೀನಿ. ಸೊ ಈಗ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾವು ಇಲ್ಲಿ 1 ಇಂಚ್ ಆಗಿ ಲೈಕ್ 1 ಮೆಜರ್ಮೆಂಟಿಗೆ ಆ ಥರ ತೊಗೋಬೋದು ನೋಡಿ. ಈ ಥರ ಫಿಂಗರ್ನ ಇಟ್ಕೊಂಡು ಸಹ ನಾವು ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ನೀಡಲ್ ಯಾವುದು ಯೂಸ್ ಮಾಡ್ತಿಲ್ಲ, ಈ ಥರ ಹೊಲಿತಾ ಇಲ್ಲ, ಜಸ್ಟ್ ಈ ಥರ ಗಂಟು ಹಾಕ್ಕೊಳ್ತಾ ಹೋಗ್ತೀನಿ. ನೋಡಿ ಇದೇ ಥರ ಫುಲ್ಲು ಹಾಕ್ಕೊಂಡು ನಾವು ಸಂವಾಗಿ ಕಟ್ ಮಾಡ್ಕೊಳ್ತಾ ಹೋಗ್ಬೋದು. ಇದೇ ರೀತಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಇದೇ ರೀತಿ ಫುಲ್ಲು ಹಾಕ್ಕೊಂಡು ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 8 ಈ ಕಲರ್ನ ಕುಚ್ಚು ಹಾಕಿದ್ದೀನಿ. ಸೊ ಈಗ ನಾನು ಡಬಲ್ ಕಲರ್ ಯೂಸ್ ಮಾಡ್ತಿರೋದ್ರಿಂದ ನಾನು ಈ ಕಲರ್ ಯೆಲ್ಲೋ ಕಲರ್ನ 3 ಇಲ್ಲಿ ಹಾಕ್ತೀನಿ. ನೆಕ್ಸ್ಟ್ ತಿರ್ಗಾ ನಾನು 8 ಪಿಂಕ್ ಕಲರೇ ಹಾಕ್ಕೊಂಡು ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಇಲ್ಲಿ 3 ಅಷ್ಟೇ ಕಟ್ಟಿದ್ದೀನಿ. ಸೊ ಇದನ್ನು ನಾನು ಪಿಂಕನ್ನ ಜಾಸ್ತಿ ಕಟ್ತಾ ಹೋಗ್ತೀನಿ. ಸೊ ಇದೇ ರೀತಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಇಲ್ಲಿ ನಾನು ಇನ್ನೂ ಸಮವಾಗಿ ಕಟ್ ಮಾಡಿಲ್ಲ. ಸೊ ನೀವು ಒಂದೇ ಸಮ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಚೈನ್ಸ್ ಹಾಕಿರೋದು ಅಷ್ಟು ಕಾಣೋದಿಲ್ಲ. ಸೊ ನಾವು ಸೇಮ್ ಕಲರ್ ಯೂಸ್ ಮಾಡಿರೋದ್ರಿಂದ ಅದು ಕಾಣ್ತಾ ಇಲ್ಲ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.